ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೆರಡೇ ದಿನ ಬಾಕಿ ಇರುವಂಥದ್ದು. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಮಹಿಳಾ ಸೇಫ್ಟಿ ಐಲ್ಯಾಂಡ್ಗಳ ಅಳವಡಿಕೆಯನ್ನು ಮಾಡಲಾಗಿದೆ. 16ಕ್ಕೂ ಹೆಚ್ಚು ಮಹಿಳಾ ಸೇಫ್ಟಿ ಐಲ್ಯಾಂಡ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಪಾನಮತ್ತರಾಗಿ ಬರುವಂತಹ ಮಹಿಳೆಯರಿಗೆ ರೆಸ್ಟ್ ಮಾಡಲಿಕ್ಕೆ ಬೆಡ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫಸ್ಟ್ ಏಡ್ ಬಾಕ್ಸ್, ನೀರು, ಚೇರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಐಲ್ಯಾಂಡ್ನಲ್ಲಿ ಮಹಿಳಾ ಸಿಬ್ಬಂದಿಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಂಜಾಗೃತಾ ಕ್ರಮವಾಗಿ ಏನೆಲ್ಲ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಪೊಲೀಸರಿಗಿರುವಂತಹ ಬಹುದೊಡ್ಡ ತಲೆನೋವೇ ಈ ಸಂದರ್ಭದಲ್ಲಿ ಮಹಿಳೆಯರನ್ನು ಸೇಫ್ಟಿಯಾಗಿ ಮನೆ ಕಳಿಸುವಂತಹದ್ದು. 2 ಗಂಟೆ ತನಕ ಮೆಟ್ರೋ ಇದೆ, ಬಸ್ನ ವ್ಯವಸ್ಥೆ ಇದೆ. ಇನ್ನು ಮಹಿಳೆಯರು ಸೇಫ್ಟಿಯಾಗಿ ಬಂದು ಹೋಗಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂಥದ್ದು. ಒಂದು ಬಹಳ ಪ್ರಮುಖವಾಗಿ ಲಕ್ಷಾಂತರ ಜನ ಇಲ್ಲಿ ಸಂಭ್ರಮಾಚರಣೆಗೆ ಬರುವ ಕಾರಣಕ್ಕಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರಗಬಾರದು ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಸುಮಾರು 500ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನು ಅಳವಡಿಸೋದ್ರ ಮೂಲಕ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನಡೆಯುವಂಥ ಎಲ್ಲ ಚಲನವಲನಗಳು ಕೂಡ ಸೆರೆಯಾಗುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಅದಕ್ಕಾಗಿಯೇ ಬ್ರಿಗೇಡ್ ರೋಡ್ನ ಒಂದು ಭಾಗದಲ್ಲಿ ತಾತ್ಕಾಲಿಕ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ತಾತ್ಕಾಲಿಕ ಪೊಲೀಸ್ ಕಂಟ್ರೋಲ್ ರೂಮ್ ಆಗಿರುತ್ತೆ. ಇಲ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ಗೆ ಅಳವಡಿಸಿರುವಂಥ CCTV ಫುಟೇಜ್ಗಳೇನಿದೆ ಅವೆಲ್ಲವೂ ಕೂಡ ಇಲ್ಲಿ ಮಾನಿಟರಿಂಗ್ ಮಾಡಲಾಗುತ್ತೆ. ಇಲ್ಲಿ ಮಾನಿಟರಿಂಗ್ ಅಂದರೆ ಎಷ್ಟೇ ಜನ ಬಂದರೂ ಕೂಡ ಆ CCTVಗಳಲ್ಲಿ ಸೆರೆ ಆಗಿರುವಂಥ ದೃಶ್ಯಾವಳಿಗಳ ಆಧಾರದ ಮೇಲೆ ಇಲ್ಲಿ ಬಹಳ ಪ್ರಮುಖವಾಗಿ ಮಾನಿಟರಿಂಗ್ ಮಾಡುವ ಮೂಲಕ ಮಾಸ್ಟರ್ ಕಂಟ್ರೋಲ್ ರೂಮ್ಗೆ ವಿಚಾರವನ್ನು ತಿಳಿಸ್ತಾರೆ. ಅಲ್ಲಿಂದ ಪೊಲೀಸರು ಅಲರ್ಟ್ ಆಗಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಒಂದು ತಾತ್ಕಾಲಿಕ ಕಂಟ್ರೋಲ್ ರೂಮ್ ಮಾಡುವುದರ ಮೂಲಕ ಇಲ್ಲಿ ಆಗುವಂಥ ಚಲನವಲನಗಳನ್ನು ಇಲ್ಲಿ ಒಬ್ಬರು ಪೊಲೀಸರು ಕೂಡ ಇದ್ದು ಎಲ್ಲವನ್ನೂ ಕೂಡ ಚಾಚು ತಪ್ಪದೆ ಪರಿಶೀಲನೆ ಮಾಡಲಿಕ್ಕೆ ಈಗ ಇಲ್ಲಿ ಒಂದು ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಅಳವಡಿಸಲಾಗಿದೆ. ಸುಮಾರು ಒಟ್ಟು ಲೋಕಲ್ ಪೊಲೀಸ್ ಸ್ಟೇಷನ್, CCTV ಸೇರಿದಂತೆ ಒಟ್ಟು 500ಕ್ಕೂ ಹೆಚ್ಚು CCTV ಫುಟೇಜ್ಗಳು ಇಲ್ಲಿ ಆಪರೇಟ್ ಆಗುತ್ತೆ. ಇಲ್ಲಿಂದ ನೇರವಾಗಿ ಮಾಸ್ಟರ್ ಕಂಟ್ರೋಲ್ ರೂಮ್ಗೆ ವಿಚಾರ ಮುಟ್ಟಿಸೋದ್ರ ಮೂಲಕ ಇಲ್ಲಿ ಬ್ರಿಗೇಡ್ ರೋಡ್ನಲ್ಲಿ ಅವತ್ತು ಸಂಭ್ರಮಾಚರಣೆ ಹೆಸರಲ್ಲಿ ಕಿಡಿಗೇಡಿಗಳ ಕೃತ್ಯವನ್ನು ಈ CCTV ಫುಟೇಜ್ಗಳಲ್ಲಿ ಕವರ್ ಆಗುತ್ತೆ. ಅದೆಲ್ಲವನ್ನು ಕೂಡ ಸೆರೆ ಹಿಡೋದ್ರ ಮೂಲಕ ಅಂಥ ಕೃತ್ಯಗಳಿಗೆ ಗಮನ ಹರಿಸಿ ಅಂಥವರನ್ನು ಪತ್ತೆ ಹಚ್ಚಲಿಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಈಗಾಗಲೇ ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಮಾಡಿಕೊಳ್ಳೋದ್ರ ಮೂಲಕ ಅವರ ಭದ್ರತೆಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ಒಂದು ಕಡೆ ವೀಕೆಂಡು, ಮತ್ತೊಂದು ಕಡೆ ನ್ಯೂ ಇಯರ್, ಎರಡೂ ಒಟ್ಟೊಟ್ಟಿಗೆ ಬಂದಿರುವಂತಹದ್ದು. ಸಹಜವಾಗಿಯೇ ಜನಜಾತ್ರೆ ಈ ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡ್ಗಳಲ್ಲಿ ನಿರ್ಮಾಣವಾಗುವಂತಹ ಸಾಧ್ಯತೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಜಾಸ್ತಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ರಕ್ಷಣೆಯ ದೃಷ್ಟಿಯಲ್ಲಿ ಪೊಲೀಸರು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ.